ಮಾಡ್ತೀವಿ ಅಂತಂತಂದ್ರೆ, ನಾವು ಸಂಡೇ ದಿನ ಏನ್ ಮಾಡ್ತೀವಿ ಅಂತಂತಂದ್ರೆ ಆರಾಮಾಗ ನಾವು ಮನೆಗೆ ಕೂಡ್ತೇವ್ರಿ. ನಾವು ಬಹಳ ದೊಡ್ಡ ತಪ್ಪು ಮಾಡ್ತೇವೆ. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊತೇವೆ, ನಾ ಹಾಂಗೆ ಒಳ್ಳೆ ಹೋಗ್ತೀನಿ, ನಾನು ಹಿಂಗೆ ಒಳ್ಳೆ ಹೋಗ್ತೀನಿ ಅಂತಂದ್ರೆ ಹೆಂಗ್ ಬಿ ಒಳ್ಳೇದಾಗ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೀವು ಒಳ್ಳೆಯವರಾಗ್ಬೇಕಂತಂದ್ರೆ ನೀವು ಪ್ರತಿ ಸಂಡೇ ಚರ್ಚಿಗೆ ಬರಬೇಕು. ನಿಮಗೆ ಒಳ್ಳೇದಾಗಬೇಕಂತಂದ್ರೆ ನೀವು ಪ್ರತಿ ಸಂಡೇ ಚರ್ಚಿಗೆ ಬರಬೇಕು. ಅನೇಕರು ಹೇಳ್ತಾರೆ, ನಾನು ಶರೀರ ಬಿಟ್ಕೊಡ್ತೀನಿ, ನಾ ಬೀಡಿ ಬಿಟ್ಕೊಡ್ತೀನಿ, ನಾ ಪಾಪದ ಕಾರ್ಯಗಳನ್ನ ಬಿಟ್ಕೊಡ್ತೀನಿ. ಬಿಟ್ಕೊಡಕ್ಕಾಗಲ್ಲ. ಅದನ್ನು ಬಿಟ್ಕೊಳ್ಳಕ್ಕೆ ಆಟ ಕಾಣಿಸ್ಲತ್ತದ, ಶರ್ಮಕ್ಕಳ ಆಟ. ನೀನು ಚರ್ಚಿಗೆ ಬಂದು ದೇವರ ಆಲಯದಲ್ಲಿ ಬಂದು ಪ್ರತಿ ಸಂಡೇ ನೀ ದೇವರಿಗೆ ಆರಾಧನೆ ಮಾಡಿದ್ರೆ ಮಾತ್ರ ನಿನ್ನ ಕುಟುಂಬದ ಮೇಲಿರುವಂಥ ಪಾಪ ಬಿಟ್ಟು ಹೋಗ್ತದೆ, ನಿನ್ನ ಕುಟುಂಬದ ಮೇಲಿರುವಂಥ ಶಾಪ ಬಿಟ್ಟು ಹೋಗ್ತದೆ, ನಿನ್ನ ಕುಟುಂಬದ ಮೇಲಿರುವಂಥ ದರಿದ್ರತೆ ಬಿಟ್ಟು ಹೋಗ್ತದೆ, ನಿನ್ನ ಕುಟುಂಬದ ಮೇಲಿರುವಂಥ ಕಷ್ಟ ಬಿಟ್ಟು ಹೋಗ್ತದೆ. ಅಲ್ಲಿ ಬರೆಯಲ್ಪಟ್ಟದ ದಾನಿಯೇಲ 8ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟದ ಏನಂತಂದ್ರೆ, ಅಲ್ಲಿ